ಆಗ್ಯದ, ಸಾಲಗಾರ ಆಗಿದ್ದಾರೆ, ಆರ್ಡರ್ ತೊಗೊಂಡಿದ್ದಾರೆ ಅವರು, ಖಾಸಗಿ ಫೈನಾನ್ಸ್ ಅವರು. ಆದರೆ ಅದನ್ನು ಸರ್ಕಾರಕ್ಕೆ ತಿಳಿಸಿ ಅದಕ್ಕೇನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಬಗೆಹರಿಸ್ಬೇಕು ವಿನಃ ನಮ್ಗೆ ಸಂಬಂಧಿಸಿದ್ದಲ್ಲ ಅಂತ ಕೈ ಜಾಡಿಸ್ಕೊಂಡು ಹೋಗುವಂಥದ್ದಲ್ಲ ಅನ್ನೋದು ಇಲ್ಲಿ ನಾವು ಗಮನಿಸ್ಬೇಕಾಗಿದೆ ಅಂತಿದ್ದಾನೆ. ಇದು ಎದ್ರ ಪರಿಣಾಮ ಅಂತಂದ್ರೆ ಈಗ ನಾವೇನು ಖಾಸಗೀಕರಣ ಮಾಡ್ತಾ ಇದ್ವಲ್ಲ, ಬ್ಯಾಂಕ್ಗಳು ಹಿಡ್ಕೊಂಡು ಎಲ್ಲ ಇದನ್ನು ಇಂದಿರಾ ಗಾಂಧಿ ಅವರು ಇವತ್ತು ನೆನೆಸ್ಬೇಕಾಗಿದೆ. ರಾಷ್ಟ್ರೀಕರಣ ಮಾಡಿ ಬಡವರಿಗೆ ಸಹಿತ ಅನುಕೂಲ ಆಗುವಂಥದ್ದು, ಮತ್ತು ಸಾಲ ವಿವಾಪ್ ಮಾಡುವಂಥದ್ದು ಇವೆಲ್ಲ ಮಾಡಿ ಇಡೀ ಒಂದು ಈ ಸಮುದಾಯಕ್ಕೆ, ರೈತ ಸಮುದಾಯಕ್ಕೆ, ಬಡವರಿಗೆ, ಬಿದ್ದ ಸಮಾಜಕ್ಕೆ ಹೆಲ್ಪ್ ಆಗುವಂಥ ಕೆಲಸವನ್ನು ಮಾಡಿದ್ರು ಅವರು. ಆದರೆ ನಮ್ಮ ಮೋದಿಯವರು ಬಂದು ಏನು ಮಾಡಿದ್ರಪ್ಪ ಅಂದ್ರೆ ಇದನ್ನು ಎಲ್ಲ ಖಾಸಗೀಕರಣ ಮಾಡಿದ್ವಿ. ಖಾಸಗೀಕರಣ ದುಷ್ಪರಿಣಾಮವಿಲ್ಲ. ನಾಗನೂರ ಒಬ್ಬ ಬಡ ರೈತನ ಕುಟುಂಬಕ್ಕೆ ನೋಡ್ತಾ ಇದ್ವಿ ನಾವು. ಯಾಕಂದ್ರೆ ಅದು ತಪ್ಪಂತಲ್ಲ, ಅವ್ರು ಪಾಪ ದುಡ್ಡು ಹಾಕಿರ್ತಾರೆ, ಅವ್ರು ಮಾಡ್ತಾರೆ, ವಸೂಲಿ ಮಾಡ್ಕೊಳ್ತಾರೆ. ಅವರು ತಪ್ಪಂತೆಲ್ಲ ಇರೋದೇನಪ್ಪ ಮನಿ ಅದ, ಮನಿಯನ್ನು ಬಿಡಿಸಿ ತೊಗೊಂಡಿದ್ದಾರೆ ಕೈಯಾಗ. ಅದು ನಾಳೆ ಅದು ಮಾರ್ತದೆ ಇಲ್ಲ ಸೆಕೆಂಡ್ರಿ, ಬಟ್ ಅದು ಮಾಡಿದ್ದಾರೆ. ಇದಕ್ಕೆ ತಪ್ಪು ಯಾರಪ್ಪ? ನಮ್ಮ ಸರ್ಕಾರದ ಪ್ರತಿನಿಧಿ ಅಂತ ತಹಸೀಲ್ದಾರ್ ಅವರು ಕೈ ತೊಗೊಂಡ್ಬಿಟ್ಟಿದಾರಪ್ಪ, ಏನು ಸಂಬಂಧ ಇಲ್ಲರಿ ಅಂತೇಳಿ. ಹಿಂಗೆ ಇದ್ದಾಗ ಇದಕ್ಕೆ ಏನು ರೀ ಪರಿಹಾರ ಅಂತ. ಮತ್ತು ಇದು ಭಾಳ ಜೋರಾಗಿದೆ ಇತ್ತೀಚೆಗೆ. ಈ ಖಾಸಗಿ ಫೈನಾನ್ಸರ್ಸ್ ಏನಿದಾರ ಪ್ರತಿಯೊಬ್ಬ ಪಾಪ ಬಡ ಕುಟುಂಬಗಳಿಗೆ ಕೊಡೋದು, ರಾತ್ರಿ ಬಸ್ಲಿಗೆ ಕೊಡೋದು. ಅವ್ರು ಕೆಲವೊಂದು ಗುಂಡಾಗಳು ನೇಮಿಸ್ಕೊಂಡ್ಬಿಟ್ಟಿದ್ದಾರೆ ಕಾರ್ಯಕರ್ತರು, ಅವ್ರ ಕೆಲಸಗಾರನ. ಪಾಪ ಖಾಲಿಯಿಂದ ಅನೇಕ ಕಲ್ತಂಥವ್ರು ಇದ್ದಾರೆ. ಪಾಪ ಅವ್ರು ಏನು ಮಾಡಿದ್ರು ಉದ್ಯೋಗ ಕಡೆಗೆ ಇಂಥ ಫೈನಾನ್ಸರ್ ಕೈಯಾಗ ದುಡ್ಲಿಕ್ಕೆ ಹೋಗ್ತಾರೆ, ವಸೂಲಿಗೆ ಯಾವ ಬೇಕಾದ್ರೂ ಹೋಗೋದು. ಅನೇಕ ಸಲ ಘರ್ಷಣೆ ಸಾಕ್ಷಿಯಾಗಿದೆ. ಎಲ್ಲ ಹೆಚ್ಚುಗಳು ಕರ್ನಾಟಕ ತುಂಬ ಇರೋದು, ಆಲ್ ಓವರ್ ಇಂಡಿಯಾ ತುಂಬ ಇಂಥ ಫೈನಾನ್ಸರ್ಗಳಿಂದ ಇವತ್ತು ಜನಸಾಮಾನ್ಯರು ಒದ್ದಾಡ್ತಾ ಇದ್ದಾರೆ. ಯಾರಿಗೆ ಹೇಳಿದ್ರಿ? ಯಾಕಂತಂದ್ರೆ ಸರ್ಕಾರದ ಕೈ ಜಾಡಿಸ್ಕೊಂಡ್ಬಿಡೋದು. ಒಂದು 72,000 ಕೋಟಿ ರೂಪಾಯಿಗಳನ್ನು ಹಿಂದೆ ಸೋನಿಯಾ ಗಾಂಧಿ ಅವರು ವೇವಪ್ ಮಾಡಿದ ಇಡೀ ನಮ್ಮ ಮುಂದುವರೆದ ಮೇಲ್ವರ್ಗದ ಸಮಾಜದ ಜನ, ದುಡ್ಡಿದ್ದ ಜನ ಎಷ್ಟು ಟೀಕಾ ಮಾಡಿದ್ರಿ. ಇವತ್ತು 16 ಲಕ್ಷ ಕೋಟಿ ರೂಪಾಯಿಗಳನ್ನು ರಿಟರ್ನ್ ಅಪ್ ಮಾಡಿದ್ದಾರೆ. 27 ಲಕ್ಷ ಕೋಟಿ ರೂಪಾಯಿ ಸಾಲ ಆಗ್ಯದ. ಮನಮೋಹನ್ ಸಿಂಗ್ ಗೌರ್ಮೆಂಟ್ ಬಿಟ್ಟು ಹೋಗೋ ಮುಂದೆ ಎಷ್ಟಿತ್ತು? 9 ಲಕ್ಷ ಕೋಟಿ ರೂಪಾಯಿ ಸಾಲ ಇತ್ತು. ಇವತ್ತು 3 ಪಟ್ಟು ಆಗ್ಯದ. ಇದಕ್ಕೆ ಯಾರೂ ಕೇಳ್ತಾನೆ ಇಲ್ಲ, ಯಾರಪ್ಪ ಇದು ಕೊನೆಗಾರರು ಅಂತೇಳಿ. ದುಡ್ಡು ವಸೂಲಾಗಿರೋದು ರಿಟರ್ನ್ ಅಪ್ ಆಯಿತು 16 ಲಕ್ಷ ಕೋಟಿ ರೂಪಾಯಿ. ಇಲ್ಲದ ಬರೀ 5 ಲಕ್ಷ ರೂಪಾಯಿ. ಅದರಲ್ಲಿ ಆಲ್ರೆಡಿ 3,16,000 ತುಂಬಿದವ್ರು ಹೇಳ್ತಾರೆ, ದಾಖಲೆಗಳನ್ನು ತೋರಿಸ್ತಾ ಇದ್ದಾರೆ. ಮತ್ತು ಅದನ್ನು ತುಂಬಿದ ಹೇಳ್ತಾ ಇದ್ದಾರೆ. ಆದರೂ ಅವ್ರು ಮನೆಯಿಂದ ಹೊರಗೆ ಹಾಕ್ತಾ ಇದ್ದಾರೆ, ಮನೆಯಿಂದ ಹೊರಗೆ ಕಳಿಸ್ತಾ ಇದ್ದಾರೆ. ಅನೇಕ ಇಂಥ ಫೈನಾನ್ಸರ್ ಬೆನ್ನತ್ತೆ. ಇಲ್ಲಿ ಗೋಕಾಕ್ ಆಗಿರ್ಬೋದು, ಕೊಣ್ಣೂರು ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಮತ್ತಾವ ಜಿಲ್ಲೆಗಳಾಗಿರ್ಬೋದು, ಎಲ್ಲಗಳು ಜೋರದ ರೀತಿ ಕಾಡಿದ್ರು ಫೈನಾನ್ಸರ್ ವಿರುದ್ಧ ಈ ಜನಸಾಮಾನ್ಯರು ಅಂತ. ಇದನ್ನು ತಪ್ಪಿಸೋ ಸಲುವಾಗಿ, ಬಡವ್ರಿಗೆ ಹೆಲ್ಪ್ ಆಗೋ ಸಲುವಾಗಿ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿ ಇಂದಿರಾ ಗಾಂಧಿ ಅವರು ದೊಡ್ಡ ಉಪಕಾರ ಮಾಡಿದರು. ಅದನ್ನು ನಮ್ಮ ಮೋದಿಜಿಯವರು ಬಂದು ಏನೇನೋ ಮಾಡಿ ಅದನ್ನು ಹೊಲಸಿಡಿಸಿ ಬಿಟ್ಬಿಟ್ಟಿದ್ದಾರೆ. ಇವತ್ತು ಜನಸಾಮಾನ್ಯರಿಗೆ ಏನೂ ಅವಕಾಶ ಇಲ್ಲ. ಕೇವಲ ದುಡ್ಡಿದ್ದವ್ರು ಏನದ ತಮ್ಮ ಕಂಪ್ನಿ ತೋರಿಸೋದು, ಮತ್ತೇನೋ ಮಾಡೋದು, ದುಡ್ಡು ಅಲ್ಲಿ ತೊಗೊಂಡೋಗೋದು, ನಂತರ ಲಾಸ್ ಆಗಿದೆ ಅಂತ ಹೇಳೋದು. ಇದೇ ಲಾಸ್ ಆಗಿದ್ದಲ್ರಿ ಪಾಪ. ಎದುರು ಸಲ